UI in a crazy world, high quality visuals, ಉಪ್ಪಿ ಅವರ ಲುಕ್ ಮತ್ತು ಮೇಕ್ ಓವರ್, ದ ವರ್ಲ್ಡ್ ಆಫ್ UI ಫಸ್ಟ್ ಲುಕ್ ಟೀಸರ್ ನ ಮೇಜರ್ ಹೈಲೈಟ್ಸ್. ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನಲ್. ಉಪೇಂದ್ರ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಾ ಇರೋ UI ಸಿನಿಮಾದ ದ ವರ್ಲ್ಡ್ ಆಫ್ UI ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಕಳೆದ ಬಾರಿ ಟೀಸರ್ ನಲ್ಲಿ ಬರೀ ಆಡಿಯೋ ಬಿಟ್ಟು ಕಾಗೆ ಹಾರಿಸಿದ ಹಾಗೆ ಈ ಸರಿ ಒಪ್ಪಿ ಅವರು ಮಾಡಿಲ್ಲ. UI ವರ್ಲ್ಡ್ ಹೇಗಿರಬಹುದು, ಅಲ್ಲಿ ಏನೆಲ್ಲ ಇರಬಹುದು ಅನ್ನೋದರ ಒಂದು ಗ್ಲಿಮ್ಸ್ ಅನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನ ನೋಡಿ ನಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಹೇಳ್ತೀವಿ. ಟೀಸರ್ ನಲ್ಲಿ UI ವರ್ಲ್ಡ್ ನ ನೀಟಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ನಮ್ಮ ಲೈಫ್ ನ ಮೆಟಫಾರಿಕಲಿ ಒಂದು ವರ್ಲ್ಡ್ ನ ಕ್ರಿಯೇಟ್ ಮಾಡಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಒಪ್ಪಿ ಅವರು. ವರ್ಲ್ಡ್ ನ ತೋರಿಸಿರೋ ರೀತಿ ನಿಜಕ್ಕೂ ಅದ್ಭುತವಾಗಿದೆ. HC ವೇಣು ಅವರ ಸಿನಿಮಾಟೋಗ್ರಫಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರ ವರ್ಕ್ UI ವರ್ಲ್ಡ್ ನ ಹೈಲೈಟ್. ನಿರ್ಮಲ್ ಕುಮಾರ್ ಅವರ VFX ಕೆಲವು ಕಡೆ ಚೆನ್ನಾಗಿದೆ, ಕೆಲವು ಕಡೆ ಇನ್ನೂ ಬೆಟರ್ ಆಗಿ ಮಾಡಬಹುದಿತ್ತು ಅಂತ ಅನ್ನಿಸ್ತು. ಅಜನೀಶ್ ಲೋಕನಾಥ್ ಅವರ BGM ಅಂತೂ ಕ್ರೇಜಿ ಆಗಿದೆ. ಅದರಲ್ಲೂ ಉಪ್ಪಿ ಅವರ ಎಂಟ್ರಿ ಶಾಟ್ ಅಲ್ಲಿ ಸಖತ್ತಾಗಿದೆ. ರಿಯಲ್ ವರ್ಲ್ಡ್ ಅಲ್ಲಿ ನಡೀತಿರೋದನ್ನ UI ವರ್ಲ್ಡ್ ನಲ್ಲಿ ಮೆಟಫಾರಿಕಲಿ ತೋರಿಸಿದ್ದಾರೆ ಅಂತ ಅನ್ನಿಸ್ತು. ಇದುವರೆಗೂ ಸಿನಿಮಾದಲ್ಲಿ ಉಪ್ಪಿ ಅವರನ್ನ ಬಿಟ್ಟು ಯಾವ ಯಾವ ಆಕ್ಟರ್ಸ್ ಮಾಡಿದ್ದಾರೆ, ಅವರ ಗೆಟಪ್ ಹೇಗಿರುತ್ತೆ ಅನ್ನೋದು ಗೊತ್ತಾಗಿರ್ಲಿಲ್ಲ. ಟೀಸರ್ ನಲ್ಲಿ ರೇಷ್ಮಾ ನಾಣಯ್ಯ, ಅಚ್ಯುತ್ ಕುಮಾರ್, ಆರುಮುಖ ರವಿಶಂಕರ್, ಸಾಧು ಕೋಕಿಲ ಇನ್ನು ಮುಂತಾದವರು ಕಾಣಿಸ್ಕೊಂಡಿದ್ದಾರೆ. ಅಚ್ಯುತ್ ಕುಮಾರ್ ಅವರು ಅರಬ್ ದೊರೆ ರೀತಿ ಕಾಣಿಸ್ಕೊಂಡಿದ್ರೆ, ರವಿಶಂಕರ್ ಅವರು ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇರೋ ರಾಜನ ತರ ಕಾಣಿಸ್ಕೊಂಡಿದ್ದಾರೆ. ರೇಷ್ಮಾ ನಾಣಯ್ಯ ಈಜನ್ ಲವರ್ ಗರ್ಲ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಅನ್ಸುತ್ತೆ. ಸಾಧು ಕೋಕಿಲ ಅವರು ಜೋಕರ್ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಅವ್ರನ್ನ ನೋಡಿದ್ರೆ ಅವರು ಇಡೀ ಜಗತ್ತನ್ನ ಮಧ್ಯದಲ್ಲಿ ಇಟ್ಕೊಂಡು ಮ್ಯಾನಿಪುಲೇಟ್ ಮಾಡೋ ಪಾತ್ರ ಅಂತ ಅನ್ಸುತ್ತೆ. ಈಗ ಉಪ್ಪಿ ಅವರ ಕ್ಯಾರೆಕ್ಟರ್ಗೆ ಬರೋಣ. ಉಪ್ಪಿ ಅವರು ಕೊಂಬಿರೋ ಕಪ್ಪು ಕುದುರೆ ಏರಿ ಬರೋ ಶಾರ್ಟ್ಸ್ ಕ್ರೇಜಿ ಆಗಿದೆ. ಜನಗಳ ಮಧ್ಯೆ ಬರಬೇಕಿದ್ರೆ ಹೂ ಎರ್ಚೋ ಶಾಟ್ ಅಂತೂ ಸೂಪರ್. ಅಂಡ್ ಉಪ್ಪಿಯ ಕಲ್ಕಿ ಅವತಾರದ ರಿವೀಲಿಂಗ್ ಅಂತೂ ಸಖತ್ತಾಗಿದೆ. ಉಪ್ಪಿ ಅವರು ಬಿಫೋರ್ ಕಲ್ಕಿ ಮತ್ತು ಆಫ್ಟರ್ ಕಲ್ಕಿ ಅನ್ನೋ ತರ 2 ಶೇಡ್ಸ್ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಬಹುದು ಅಂತ ಅನಿಸ್ತಾ ಇದೆ. UI ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಕನ್ನಡ ಮತ್ತು ತೆಲುಗಲ್ಲಿ ಬಿಗ್ ಓಪನಿಂಗ್ ತಗೊಳ್ಳೋ ಚಾನ್ಸಸ್ ಇದೆ. ಇನ್ನುಳಿದ ಲ್ಯಾಂಗ್ವೇಜ್ ಗಳಲ್ಲಿ ಹೇಗೆ ಓಪನಿಂಗ್ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪ್ರೊಡ್ಯೂಸರ್ಸ್ ಆದ KP ಶ್ರೀಕಾಂತ್ ಹಾಗೂ ಮನೋಹರನ್ UI ಸಿನಿಮಾಗೆ ಸಿಕ್ಕಾಪಟ್ಟೆ ದುಡ್ಡು ಸುರಿದಿರೋದು ಸ್ಕ್ರೀನ್ ಮೇಲೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಟೀಸರ್ ನ ನೋಡಿದಾಗ ವಿಜುವಲ್ ಕ್ವಾಲಿಟಿ ನೋಡಿ ಖುಷಿ ಆಯ್ತು. ಆದ್ರೆ ಯಾವ ಮೂಮೆಂಟ್ ಕೂಡ ಅಂತ ಹೈ ಏನು ಕೊಡ್ಲಿಲ್ಲ. ಹಾಗಂತ ಬರೀ ಟೀಸರ್ ನೋಡೇ ನಾವು ಸಿನಿಮಾ ಹೇಗಿರ್ಬೋದು ಅಂತ ಜಡ್ಜ್ ಮಾಡಕ್ಕಾಗಲ್ಲ. ಇದು ಜಸ್ಟ್ ಒಂದು ಚಿಕ್ಕ ಟೀಸರ್ ಅಷ್ಟೇ. ಮೆಟಾಫರ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ರಿಯಲ್ ವರ್ಲ್ಡ್ ಸಿನಾರಿಯೋಸ್ ನ, ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ ನ, ಅದಕ್ಕೊಂದಷ್ಟು ಸೊಲ್ಯೂಷನ್ಸ್ ನ ತೋರಿಸೋ ರೀತಿ ಆಡಿಯನ್ಸ್ಗೆ ಕನೆಕ್ಟ್ ಆಗದೆ ಹೋಗುತ್ತಾ ಅನ್ನೋ ಭಯ ಕೂಡ ಆಯ್ತು. ಬಟ್ ಇದಕ್ಕೆಲ್ಲ ಸಿನಿಮಾ ನೋಡಿದಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಈ ಫಸ್ಟ್ ಲುಕ್ ಟೀಸರ್ ನಲ್ಲಿ ಒಂದು ಡೈಲಾಗ್ ಕೂಡ ಇಲ್ಲ. ಇಲ್ಲಿ ಬರೀ UI ವರ್ಲ್ಡ್ ನ ಮಾತ್ರ ತೋರಿಸಿದ್ದಾರೆ. ಪ್ಯಾನ್ ಇಂಡಿಯಾ ಆಡಿಯನ್ಸ್ ಗೆ ರೀಚ್ ಆಗ್ಲಿ ಅಂತ ಹೀಗೆ ಮಾಡಿರಬಹುದು. ಉಪ್ಪಿ ಸ್ಟೈಲ್ ಸೀನ್ಸ್ ಹಾಗೂ ಡೈಲಾಗ್ಸ್ ಎಲ್ಲ ಮಜಾ ಇರುತ್ತೆ. ಮೋಸ್ಟ್ಲಿ ಸಿನಿಮಾದಲ್ಲಿ ಅದನ್ನೆಲ್ಲ ತೋರಿಸಬಹುದು. UI ಫಸ್ಟ್ ಲುಕ್ ಟೀಸರ್ ನ 1 ಲೈನ್ ರಿವ್ಯೂ ಏನಪ್ಪಾ ಅಂದ್ರೆ, ವಿಜುವಲ್ ಕ್ವಾಲಿಟಿ ಮತ್ತು ವಿಷನ್ ತುಂಬಾ ಚೆನ್ನಾಗಿದೆ. ಉಪ್ಪಿಯವರ ಸಿನಿಮಾಗಳು ಅಂದ್ರೆ ಬರೀ ಟೀಸರ್ ನ ನೋಡಿ ಸಿನಿಮಾ ಹೀಗಿರ್ಬೋದು ಹಾಗಿರ್ಬೋದು ಅಂತ ಖಂಡಿತ ಹೇಳಕ್ಕಾಗಲ್ಲ. ಸಿನಿಮಾ ಬಂದಾಗಲೇ ನಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗೋದು, ಅದಂತೂ ಗ್ಯಾರಂಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.